ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024ರಲ್ಲಿ ಈಗಾಗಲೇ ಜೂನ್ 30ನೇ ತಾರೀಕಿಗೆ ಒಂದು ಟಿ ನಡೆದಿದೆ. ಮುಂದಿನ ಟಿ ಯಾವಾಗ ನಡೆಯುತ್ತೆ ಅನ್ನುವಂತಹ ಸಂದೇಹವನ್ನು ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಈಗ ಹೊಸದಾಗಿ BEdಗೆ ಪ್ರವೇಶಾತಿ ಪಡೆಯುವಂಥ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಈಗಾಗಲೇ BEd ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಓದ್ತಾ ಇರುವಂಥ ಎಕ್ಸಿಸ್ಟೆಡ್ BEd ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ BEdನ ಪಾಸ್ ಆಗಿ ಟಿ ಕ್ವಾಲಿಫೈ ಆಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಇದೆ. ಏನು ಅಂದರೆ, ಸದ್ಯದಲ್ಲೇ ಒಂದು ಶಿಕ್ಷಕರ ನೇಮಕಾತಿ ಆಗೋದಿದೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯುತ್ತೋ ಇಲ್ವೋ, ಅಂದರೆ ಟಿ ನಡೆಯುತ್ತೋ ಇಲ್ವೋ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕಳೆದ 2-3 ವಿಡಿಯೋಗಳಲ್ಲಿ ಕೂಡ ನಿಮಗೆ ಸ್ಪಷ್ಟತೆನ ಕೊಟ್ಟಿದ್ದೀನಿ, ಯಾವಾಗ ಆಗಬಹುದು ಏನು ಅಂತ ಹೇಳಿ. ಅದಾಗಿ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಇನ್ನೂ ಅದೇ ಸಂದೇಹವನ್ನು ಕೇಳಿದ್ರಿಂದ 2025ರಲ್ಲಿ ಟಿ ಯಾವಾಗ ಆಗುತ್ತೆ, 2024ರಲ್ಲಂತೂ ನಡೆಯಲ್ಲ, ಬಿಕಾಸ್ ಈಗ ನಾವು ಕೊನೆಯ ತಿಂಗಳಲ್ಲಿದ್ದೀವಿ. 2025ರಲ್ಲಿ ಎಕ್ಸ್ಪೆಕ್ಟೆಡ್ ಟಿ ಯಾವಾಗ ನಡೀಬಹುದು ಅನ್ನುವಂಥ ವಿವರಗಳನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ವಿಡಿಯೋಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಟಿನ ಪಾಸ್ ಮಾಡಬೇಕು ಅನ್ನುವಂಥ ಕ್ಯಾಂಡಿಡೇಟ್ ಆಗಿದ್ರೆ ಅಂದರೆ ಪೇಪರ್ 1 ಇರಬಹುದು, ಪೇಪರ್ 2 ಇರಬಹುದು, ಅಥವಾ BEd ಓದ್ತಾ ಇರಬಹುದು, BEd ಪಾಸ್ ಆಗಿರಬಹುದು, ಟಿನ ಕ್ವಾಲಿಫೈ ಮಾಡಬೇಕು ಅನ್ನುವಂಥ ನಿಮ್ಮ ಆಸೆಗೆ ಪೂರಕವಾಗಿ ನಾವು ನಿಮಗೆ ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಎಲ್ಲ ವಿಷಯಗಳ ನೋಟ್ಸ್ಗಳನ್ನು ಹಾಗೆ 2 ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ನಿಮಗೆ ನಿರಂತರವಾದ ಅಪ್ಡೇಟ್ಸ್ಗಳನ್ನು ಕೂಡ ತಲುಪಿಸ್ತಾ ಇದ್ವಿ. ಕೇವಲ 50 ರೂಪಾಯಿ ಶುಲ್ಕದಲ್ಲಿ ನಿಮಗೆ ಈ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಇರ್ಬೋದು, ಹಳೆಯ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಾಗೆ ಫ್ರೀಕ್ವೆಂಟ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ವಿ. ಸುಮಾರು 2000 ಜನ ಈಗಾಗಲೇ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅದರ ನೋಟ್ಸ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ನೀವು ಈ ವರ್ಷದ ಟಿಗೆ ತಯಾರಿ ನಡೆಸ್ತಾ ಇದ್ರಿ ಅಂದರೆ ಖಂಡಿತವಾಗಿಯೂ ನಮ್ಮ ಒಂದು ಮಟೀರಿಯಲ್ಸ್ ನಿಮಗೆ ಬೇರೆ ಬೇರೆ ಸೋರ್ಸಿಂದ ಕಲೆಕ್ಟ್ ಮಾಡಿರುವ ಮಟೀರಿಯಲ್ಸ್ ಡೆಫಿನೆಟ್ಲಿ ಹೆಲ್ಪ್ ಆಗ್ತವೆ ಅಂತ ಅನ್ಕೊಳ್ತೀನಿ. ಸೊ ಅದಕ್ಕಾಗಿ ನೀವೇನಾದರೂ ನಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ಗೆ ನೀವು TET 2025 ಅಂತ ಒಂದು ಮೆಸೇಜ್ ಹಾಕಿದ್ರಿ ಅಂತಂದರೆ ನಾವು ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೀನಿ. ನಂತರದಲ್ಲಿ ಅದರ ಪ್ರಕಾರ ನಿಮಗೆ ನೋಟ್ಸ್ಗಳು ಮತ್ತಿತರೆ ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ತೀವಿ. ಅದರ ಜೊತೆಗೆ ಇನ್ನು ಮುಖ್ಯವಾಗಿ 2025ರಲ್ಲಿ ಯಾವಾಗ ಟಿ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂಥ ಒಂದು ಅತ್ಯಂತ ಪ್ರಮುಖವಾದ ಮಾಹಿತಿ. ಜನವರಿ 2025ರ ನಂತರ ಯಾವಾಗ ಬೇಕಾದರೂ ಆಗಬಹುದು. ಬಹುಶಃ ಮಾರ್ಚ್ ಅಷ್ಟೊತ್ತಿಗೆ 2025ರ ಟಿಯನ್ನು ಕರೀತಾರೆ. ಅಂದರೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ನಡೆಸುವ ಎಲ್ಲ ಸಾಧ್ಯತೆಗಳಿದೆ. ಅದೇನೇ ಆಗಿದ್ರು ಕೂಡ ಈಗಾಗಲೇ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಕೇಳಿಬಂದಿದ್ದು ಜನವರಿಗಾಗುತ್ತೆ ಅಂತ ಹೇಳಿ. ಬಿಕಾಸ್ ಹಳೆಯ ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಆಗಿತ್ತು, ಏನು ಅಂದರೆ ವರ್ಷಕ್ಕೆ 2 ಬಾರಿ ಟಿ ಮಾಡಬೇಕು, ಒಂದು ಜನವರಿ ಆವೃತ್ತಿ ಮತ್ತೊಂದು ಜೂನ್ ಆವೃತ್ತಿ ಅಂತ ಹೇಳಿ. ಸೊ ಈಗ ಜನವರಿ ಆವೃತ್ತಿನ ನಡೆಸ್ತಾ ಇಲ್ಲ. ಬಹುಶಃ ಈ ಒಂದು ಅಕಾಡೆಮಿಕ್ ಇಯರಿಂದ ಮುಂಬರುವ ವರ್ಷದಿಂದ ಬಹುಶಃ ಜನವರಿನಲ್ಲೂ ಕೂಡ ಟಿಯನ್ನು ನಡೆಸುವ ಸಾಧ್ಯತೆ ಇದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ಲಿ ಜನವರಿಯಲ್ಲಿ ನಡೀಬಹುದು, ಅಥವಾ ಜನವರಿನಲ್ಲಿ ಮಿಸ್ ಆಯಿತು ಅಂತಂದ್ರೆ ಮಾರ್ಚ್ನಲ್ಲಿ ನೋಟಿಫಿಕೇಶನ್ ಅನ್ನು ಮಾಡಿ ಅಗೇನ್ ಜೂನ್ನಲ್ಲಿ ಎಕ್ಸಾಮ್ ಅನ್ನು ನಡೆಸ್ತಾರೆ. ಇಷ್ಟಂತೂ ಕನ್ಫರ್ಮ್. ಆದರೆ ಜನವರಿನಲ್ಲೇ ನಡೆಯುವ ಸಾಧ್ಯತೆ ಬಹುತೇಕ ಇದೆ, ಬಿಕಾಸ್ ಇದು ಇಲಾಖೆಯ ಮೂಲಗಳಲ್ಲಿ ನಡೆಯುವಂತಹ ಒಂದು ಚರ್ಚೆ. ಸೊ ಹಾಗಾಗಿ ಹಾರ್ಡ್ಲಿ ನಮಗೊಂದು 2 ತಿಂಗಳ ಇರುತ್ತೆ, 2ರಿಂದ 3 ತಿಂಗಳ ಇರುತ್ತೆ. ಅಷ್ಟರಲ್ಲೇ ನಾವು ಟಿಗೆ ಪ್ರಿಪರೇಷನ್ ಅನ್ನು ಮಾಡಿ ಕ್ವಾಲಿಫೈ ಕೂಡ ಆಗಬೇಕಾಗುತ್ತೆ. ಬರ್ತಾ ಟಿಯ ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ನಾವೊಂದು ಕ್ವಾಲಿಟಿ ಸ್ಟಡಿಯನ್ನು ಮಾಡಬೇಕಾಗಿದೆ. ಸೊ ಅದಕ್ಕೆ ನಮ್ಮ ಸಾಮಗ್ರಿಗಳು ಕೂಡ ನಿಮಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತವೆ ಅಂತ ನಾವು ಭಾವಿಸ್ಕೊಳ್ತೀವಿ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಅಗೇನ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಮಟೀರಿಯಲ್ಸ್ ಅನ್ನು ಕೂಡ ಆಕ್ಸೆಸ್ ತಗೊಳ್ಬಹುದು ಅಂತ ಹೇಳ್ತಾ, ಸೊ ಜನವರಿ ನಂತರದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಟಿಗೆ ನೋಟಿಫಿಕೇಶನ್ ಆಗುತ್ತೆ. ನಿಮ್ಮ ತಯಾರಿ ಚುರುಕುಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ರನ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.